ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಮ್ಮ ಮನೆ ಹತ್ರ ಒಂದು ನೇರಳೆ ಮರ ಇದೆ. ಆ ನೇರಳೆ ಮರದಲ್ಲಂತೂ 2 ವರ್ಷಕ್ಕೊಂದ್ಸಲ ಕಾಯಿ ಬಿಡುತ್ತೆ. ಅದು ಈ ವರ್ಷ ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿದ್ದು. ಅದೇನಕ್ಕೆ ಅಂತ ಗೊತ್ತಿಲ್ಲ. ಕೆಲವೊಬ್ರೆಲ್ಲ ಹೇಳ್ತಾ ಇದ್ರು ನೇರಳೆ ಈ ವರ್ಷ ಜಾಸ್ತಿ ಬಿಟ್ಟಿದೆ, ಮಳೆ ಬರಲ್ಲ ಹಂಗೆ ಅಂತ. ಅದೇನೋ ಗೊತ್ತಿಲ್ಲ ಗುರು, ಯಾರ ಹುಟ್ಟಿಸಿದ್ರು ಲೈಕ್ ಹಬ್ಬಿಸಿದ್ರು, ಅದೇನೇನೋ ಆಗೋಯ್ತು. ಮಳೆ ಮಾತ್ರ ಚೆನ್ನಾಗಿ ಹೋಯ್ತದೆ ಎಷ್ಟೋ ಕಡೆ. ನಮ್ಮೂರಲ್ಲಿ ಇರೋದು ಇದೊಂದು ಚೆನ್ನಾಗಿರೋ ನೇರಳೆ ಮರ. ಅಂದರೆ ಇದರಲ್ಲಿ ಕಾಯಿ ಮಾತ್ರ A1 ಅಂದ್ಬಿಡಿ, ಅಂದರೆ ಹೈ ಕ್ವಾಲಿಟಿ. ಅವರು ಬೇಕಾದ್ರೆ ಮರನ ಬೇರೆ ಮಾರ್ಬೋದಾಯಿತು, ಆದರೆ ಅವ್ರು ಮಾರಲಿಲ್ಲ. ಅವರು ಓನರು ರೋಡ್ ಸೈಡೇ ಇದೆ. ಅವರು ನಮಗೆ ಪರಿಚಯ, ತುಂಬ ಪರಿಚಯ ಇದೆ. ನಮ್ಮ ಮನೆ ಪಕ್ಕನೇ ಪರಿಚಯ ಇದ್ದೇ ಇರುತ್ತೆ ಹಳ್ಳಿ ಕಡೆಗೆ. ಅವ್ರು ಏನಂದ್ರು, ಎಷ್ಟು ತಿಂತಾರೆ ತಿನ್ಕೋರು, ಅದ್ರಾಗು ಇನ್ನೇನು ದುಡ್ಡು ಏನು ಇರ್ತತೆ ತಿನ್ನೋರು ಅಂತೇಳಿ ಬಂದವರೆಲ್ಲ ಹತ್ತು ಕಿತ್ಕೊಂಡು ಹೋಗಿದ್ದಾರೆ. ಹತ್ತತ್ರ ಒಂದು ಕ್ವಿಂಟಲ್ ಮೇಲೆ ಕಿತ್ತಿದ್ದಾರೆ ಇದ್ರೆ ಹಣ್ಣು. ಬಂದವರೆಲ್ಲ 2 kg 4 kg 5 kg. ನಾನೇ ಒಂದು 4 ಸಲ ಈ ಸಲ 2 kg ಮೇಲೆ ಕಿತ್ತಿದ್ದೀನಿ. ಹಣ್ಣು ಮಾತ್ರ ಸಕ್ಕತ್ತಾಗಿದೆ ಈ ವರ್ಷ ಮಾತ್ರ. ನಾನು ನನ್ನ ಫ್ರೆಂಡಿಗೂ ಕಿತ್ತು ಕಳಿಸಿದ್ದೀನಿ ಎಷ್ಟೋ ಸಲ. ಮತ್ತು ಇದರಿಂದ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅಂತ ಹೇಳ್ತಾರೆ. ನಮ್ಮ ಮನೇಲಂತೂ ಕೆಮ್ಮಾಗುತ್ತೆ ತಿನ್ಬೇಡ ಅಂತಲೇ ಹೇಳ್ಬಿಡ್ತಾರೆ. ಆಗ ನೇರಳೆ ಬಿಡೋ ಸೀಸನಲ್ಲೇ ಹೇಳ್ಬಿಡ್ತಾರೆ, ನೀನು ನೇರಳೆ ಗಿರಳೆ ತಿನ್ನೋಕೋಬೇಡ, ಕೆಮ್ಮಾಗುತ್ತೆ ಹಂಗೆ ಅಂತೇಳಿ. ಕೆಲವೊಬ್ರು ಹೇಳ್ತಾರೆ ನೇರಳೆ ತಿಂದರೆ ಒಳ್ಳೆಯದು, ಮತ್ತು ಹೊಟ್ಟೆಗಿರೋ ಕೂದಲು, ಅಂದರೆ ಹೊಟ್ಟೆ ಒಳಗೆ ಹೋಯ್ತಲ್ಲ ಆ ಕೂದಲುಗಳು ಹೋಗುತ್ತೆ ಅಂತ ಹೇಳ್ತಾರೆ. ಅದು ನಾನು ನಿಜನೋ ಸುಳ್ಳೋ ಗೊತ್ತಿಲ್ಲ, ಹಂಗಂತ ಹೇಳ್ತಾರೆ. ನೇರಳೆ ತಿಂದರೆ ಅವೆಲ್ಲ ಕರ್ಗೋಗುತ್ತೆ ಅಂತ. ಯಾರಾದರೂ ಗೊತ್ತಿದ್ರೆ ಹೇಳ್ರಿ. ಮತ್ತು ನಾನಂತೂ ಸಿಕ್ಕಾಪಟ್ಟೆ ತಿಂದ್ಬಿಟ್ಟು ಈ ವರ್ಷ ಮಾತ್ರ. ಅದು ಉಪ್ಪು ಖಾರ ಹಾಕೊಂಡಂತೂ ಕೇಳಬೇಡ್ರಿ, ಚಪ್ಪರ್ಸ್ಬಿಟ್ಟಿದ್ದೀನಿ ಈ ವರ್ಷ ಮಾತ್ರ ನೇರಳೆನ. ಸದ್ಯ ಏನು ಕೆಮ್ಮು ಆಗಿಲ್ಲ. ನಮ್ಮ ಮನೆಗೆ ಆಗಿದ್ರೆ ಹುಷಾರಿದ್ದಂಗೆ ಮಲಗಿದ್ರೆ ಪಕ್ಕಾ ತೋರಿಸ್ತಿರಲ್ಲ ನನಗೆ, ಅದೊಂದು ಕಾನ್ಫಿಡೆನ್ಸ್ ಇದೆ. ಸಿಗೋಣ ನೆಕ್ಸ್ಟ್ ವಿಡಿಯೋ.